ಹಲೋ ಬಿಜಿ ಪೀಪಲ್, ನಮ್ಮ ಮನೇಲಿ ಏನೇ ಶುಭ ಕಾರ್ಯಗಳಿರಲಿ ಅರಿಶಿನ ಮತ್ತು ಕುಂಕುಮ ತುಂಬ ಉಪಯೋಗವಾಗುತ್ತದೆ. ನಾನಿವತ್ತು ಮನೆಯಲ್ಲೇ ಕುಂಕುಮವನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳೇನಂತ ನೋಡೋಣ. ಅರಿಶಿನ, ನೀರು, ನಿಂಬೆ ರಸ ಮತ್ತು ಸುಣ್ಣ. ಒಂದು ಪ್ಲೇಟಿಗೆ 4 ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ಳಿ. ನಿಮಗೆ ಕುಂಕುಮ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಅರಿಶಿನ ತಗೋಬೇಕು. ಮತ್ತು 1/4 ಟೇಬಲ್ ಸ್ಪೂನಷ್ಟು ಸುಣ್ಣವನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇರುತ್ತಲ್ವ, ಕಲಸೋಕ್ಕೆ ಕಷ್ಟ ಆಗುತ್ತಂತ ನಾನು ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ತಾಯಿದ್ದೇನೆ. ನಂತರ ಅರಿಶಿನಕ್ಕೆ 10 ರಿಂದ 12 ಡ್ರಾಪ್ಸ್ ಆಫ್ ನಿಂಬೆ ರಸವನ್ನು ಆ್ಯಡ್ ಮಾಡಿ. ಆದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಂಟೆ ಇರದೆ ನೋಡ್ಕೊಳ್ಳಿ. ಇವಾಗ ಸುಣ್ಣದ ನೀರು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ಕಲಿಸ್ತಾ ಹೋಗಿ. ಒಮ್ಮೆ ಒಟ್ಟಿಗೆ ಎಲ್ಲ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಿ. ಇನ್ನೂ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ರೆಡ್ ಕಲರ್ ಫಾರ್ಮ್ ಆಗ್ತಾ ಬಂದಿದೆ. ಸೊ ಫುಲ್ ಕಂಪ್ಲೀಟ್ ಕಲರ್ ಬರುತ್ತೆ. ಸ್ವಲ್ಪ ಹೊತ್ತಿಗೆ ಬಂದ ತಕ್ಷಣ ಅದನ್ನು ಫ್ಲ್ಯಾಟ್ ಮಾಡಿಬಿಟ್ಟು 3 to 4 hours ಡ್ರೈ ಮಾಡೋಕ್ಕೆ ಬಿಡಿ. ಬಿಸಿಲಲ್ಲಿ ಇಡಬಾರ್ದು, ನೆರಳಲ್ಲೇ ಒಣಗಿಸ್ಕೊಳ್ಬೇಕು. ನಿಮಗೇನಾದರೂ ಗಂಟು ಅನಿಸಿದರೆ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಅಷ್ಟೇ, ಮನೆಯಲ್ಲೇ ಕುಂಕುಮ ಎಷ್ಟು ಈಸಿಯಾಗಿ ರೆಡಿ ಆಯಿತು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ.